ಕಿರುತೆರೆಯ ಬಹುನಿರೀಕ್ಷಿತ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 13 ಶುರುವಾಗಲು ಕೌಂಟ್ಡೌನ್ ಶುರುವಾಗಿದೆ. ಬಿಗ್ ಬಾಸ್ ಮನೆಗೆ ಕಾಲಿಡಲು 60 ಜನ ಸಾಮಾನ್ಯರು ಕಾಯುತ್ತಿದ್ದು, ಅವರಿಗೆ ಜಡ್ಜ್ಗಳು ವೇದಿಕೆ ಮೇಲೆಯೇ ಅಗ್ನಿ ಪರೀಕ್ಷೆ ನೀಡುತ್ತಿದ್ದಾರೆ. ಈ ಕುರಿತು ಆಯೋಜಕರು ರಿಲೀಸ್ ಮಾಡಿರುವ ಈ ಹೊಸ ಪ್ರೊಮೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಬಿಗ್ ಬಾಸ್ನ ಈ ವಿಶೇಷ ಅಗ್ನಿ ಪರೀಕ್ಷೆ ಹಂತದಲ್ಲಿ ಜಡ್ಜ್ಗಳಾಗಿ ಮಾಜಿ ಸ್ಪರ್ಧಿಗಳಾದ ಚಂದನ್ ಶೆಟ್ಟಿ, ಶ್ರುತಿ, ಸಂಗೀತಾ ಶೃಂಗೇರಿ ಹಾಗೂ ವಿನಯ್ ಗೌಡ ಕಾಣಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಕನ್ನಡದ ಹಿಂದಿನ ಸೀಸನ್ಗಳಲ್ಲಿ ಸದ್ದು ಮಾಡಿ ಪ್ರೇಕ್ಷಕರ ಮನಗೆದ್ದಿದ್ದ ಈ ನಟ-ನಟಿಯರು ಹಾಗೂ ವಿಜೇತರು ಈ ಬಾರಿ ಹೊಸ ಸ್ಪರ್ಧಿಗಳನ್ನು ಆಯ್ಕೆ ಮಾಡುವ ಮಹತ್ವದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ದೊಡ್ಡಮನೆಗೆ ಕಾಲಿಡಲು ತುದಿಗಾಲಲ್ಲಿ ನಿಂತಿರುವ ಸುಮಾರು 60 ಆಶಾಸ್ಪದ ಸ್ಪರ್ಧಿಗಳಿಗೆ ಈ 4 ಜಡ್ಜ್ಗಳು ವೇದಿಕೆ ಮೇಲೆಯೇ ಅತ್ಯಂತ ಕಠಿಣವಾದ ಸವಾಲುಗಳನ್ನು ಒಡ್ಡುತ್ತಿದ್ದಾರೆ. ರಿಲೀಸ್ ಆಗಿರುವ ಪ್ರೊಮೋದಲ್ಲಿ ಕಾಣಿಸುವಂತೆ ಅಗ್ನಿ ಪರೀಕ್ಷೆಯು ಸುಲಭದ್ದಾಗಿರದೆ ಅತ್ಯಂತ ತೀವ್ರತೆಯಿಂದ ಕೂಡಿದೆ. ಸ್ಪರ್ಧಿಗಳ ಸಹನೆ, ದೈಹಿಕ ಸಾಮರ್ಥ್ಯ, ಆಟದ ತಂತ್ರ ಹಾಗೂ ನಡೆನುಡಿಯನ್ನು ಪರೀಕ್ಷಿಸಲು ಜಡ್ಜ್ಗಳು ನೇರವಾಗಿ ವೇದಿಕೆಯಲ್ಲೇ ವಿಭಿನ್ನ ಟಾಸ್ಕ್ಗಳನ್ನು ನೀಡಿದ್ದಾರೆ. ಈ ಟಾಸ್ಕ್ಗಳನ್ನು ಪೂರ್ಣಗೊಳಿಸಲು ಸ್ಪರ್ಧಿಗಳು ಹರಸಾಹಸ ಪಡುತ್ತಿರುವುದು ಪ್ರೊಮೋದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಸ್ಪರ್ಧಿಗಳ ಪ್ರತಿಯೊಂದು ನಡೆ ಹಾಗೂ ವರ್ತನೆಯನ್ನು ತೀರ್ಪುಗಾರರು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಕೆಲವು ಸ್ಪರ್ಧಿಗಳ ಅತಿಯಾದ ವರ್ತನೆಗೆ ಜಡ್ಜ್ಗಳು ತೀವ್ರವಾಗಿ ಗರಂ ಆಗಿದ್ದಾರೆ. ವಿಶೇಷವಾಗಿ ಅಮುಕು-ಡುಮುಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಡ್ರಾಮಾ ಮಾಡುವ ಮಂಜು ವರ್ತನೆಗೆ ನಟ ವಿನಯ್ ಗೌಡ ವೇದಿಕೆ ಮೇಲೆಯೇ ಜೋರಾಗಿ ರೇಗಾಡಿರುವುದು ಪ್ರೊಮೋದಲ್ಲಿ ದೊಡ್ಡ ಹೈಲೈಟ್ ಆಗಿದೆ. ಹೌದು, ಸಂಗೀತಾ ಅವರ ನಿಮ್ಮನ್ನು ಕಂಡರೆ ಇಷ್ಟ ಅಂತ ಹೇಳಬೇಕು ಅನ್ನೋ ನಿರೂಪಕ ನಿರಂಜಿ ದೇಶಪಾಂಡೆ ಮಾತಿಗೆ ಇಲ್ಲಿ ನಾನು ಯಾರನ್ನೂ ಇಂಪ್ರೆಸ್ ಮಾಡೋಕ್ಕೆ ಬಂದಿಲ್ಲ, ನಾನು ಹೀಗೆ ಇರೋದು ಹೀಗೆ ಹೋಗೋದು ಅಂತ ಅಮುಕು-ಡುಮುಕು ಮಂಜು ಅವರು ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ. ಇದಕ್ಕೆ ಕೋಪಗೊಂಡ ವಿನಯ್ ಗೌಡ ಅವರು ಆಗಲ್ಲ ಅಂದರೆ ಹೋಗ್ತಾ ಇರು ಎಂದಿದ್ದಾರೆ. ಆ ಕ್ಷಣದಲ್ಲಿ ಸ್ಟೇಜ್ನಿಂದ ಹೊರ ನಡೆದಿದ್ದಾರೆ ಅಮುಕು-ಡುಮುಕು ಮಂಜು ಅವರು. ಒಟ್ಟಾರೆಯಾಗಿ ಈ 60 ಸ್ಪರ್ಧಿಗಳಲ್ಲಿ ಅಂತಿಮವಾಗಿ ಬಿಗ್ ಬಾಸ್ ಮುಖ್ಯ ಮನೆಗೆ ಅರ್ಹತೆ ಪಡೆಯುವವರು ಯಾರು? ಜಡ್ಜ್ಗಳ ಕಠಿಣ ಪರೀಕ್ಷೆಯಲ್ಲಿ ಗೆದ್ದು ಪ್ರೇಕ್ಷಕರ ಮನಗೆಲ್ಲಲು ಯಾರು ಸಫಲರಾಗಿದ್ದಾರೆ ಅನ್ನೋದು ಈಗ ಸಸ್ಪೆನ್ಸ್ ಆಗಿದೆ. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.